ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 10/7/2026 ಶುಕ್ರವಾರದ ಈ ದಿನ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಭವಿಷ್ಯವಾಣಿಗಳನ್ನು ನೋಡ್ತಾ ಹೋಗೋಣ. ನಿಮಗೆ ಎಷ್ಟು ಲಾಭ ತಂದು ಕೊಡುತ್ತೆ ಈ ತಿಂಗಳು, ಜೊತೆಗೆ ನೀವು ಯಾವ ಕೆಲಸದಲ್ಲಿ ಜಾಗರೂಕತೆಯಿಂದ ಇರಬೇಕು, ಯಾರಿಂದ ದೂರ ಇರಬೇಕು, ಸೊ ಎಲ್ಲ ವಿಚಾರಗಳನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮವಾಸಂ ರವಿಪುತ್ರಂ ನಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಗುರುಜಿ, ಮೊದಲನೇದಾಗಿ ಕುಂಭರಾಶಿಯ ವಿಚಾರದಕ್ಕೆ ನೋಡೋದಾದ್ರೆ ನವಗ್ರಹಗಳ ಗೋಚರ ಹೇಗಾಗ್ತಾ ಇದೆ, ಅದರ ಒಂದು ಆಧಾರ ರಾಶಿ ಫಲ ಜುಲೈ ತಿಂಗಳಿನಲ್ಲಿ ಏನಿದೆ ಗುರುಜಿ? ನೋಡಿ, ಒಂದು ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಆಚರಣೆಯ ಒಂದು ಭಾಗ ಜೊತೆಗೆ ಒಂದು ಪ್ರಮುಖವಾದ ಗೋಚಾರ ಫಲಗಳನ್ನು ನೋಡಿದಾಗ ದೊಡ್ಡ ಗ್ರಹಗಳಲ್ಲಿ ಗುರು ಭಗವಾನರು ಬರ್ತಾರೆ. ಕುಂಭರಾಶಿಯವರಿಗೆ ಗುರುಬಲ ಪ್ರಸ್ತುತವಾಗಿಲ್ಲ. ಷಷ್ಠ ಭಾವದಲ್ಲಿ ಗುರು ಭಗವಾನರು ಜೂನ್ ತಿಂಗಳಲ್ಲಿತ್ತು, ಹೇಗೆ ಅದೇ ಗೋಚರ ಆಗ್ತಾರೆ. ಆದರೂ ಕೂಡ ಉಚ್ಚ ಗುರು ಒಂದು ಫಲಗಳನ್ನು ಕೊಡುವಂಥದ್ದು. ರಾಶ್ಯಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಪ್ರಸ್ತುತ ಧನ ಧಾನ್ಯ ಕುಟುಂಬ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿ ಭಗವಾನರು ಮೀನರಾಶಿಯಲ್ಲಿ ಏನಿದ್ದಾರೋ ಅಲ್ಲಿಂದ ವಕ್ರಿಯಾಗಿ 27ನೇ ತಾರೀಕು ಸ್ವರಾಶಿ ಮೇಲೆ ಒಂದು ದೃಷ್ಟಿ ಬೀರೋದ್ರಿಂದ ರಾಶ್ಯಾಧಿಪತಿ ರಾಶಿಗೆ ಬರುವಂಥದ್ದು ತುಂಬ ಒಳ್ಳೆಯ ಒಂದು ಪ್ರಭಾವ. ಒಂದು ರಾಶ್ಯಾಧಿಪತಿ ಆ ರಾಶಿಗೆ ಬರಲಿಲ್ಲ ಅಂದರೂ ಆ ವಕ್ರತ್ವದಿಂದ ಆ ಫಲಗಳನ್ನು ಕೊಡುವಂಥದ್ದು ತುಂಬ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ತೀವಿ. ಮತ್ತು ಕಳೆದ ಒಂದು ಜುಲೈ 5ನೇ ತಾರೀಕು ನಿಮ್ಮ ಯೋಗಕಾರಕವಾದ ಶುಕ್ರ ಗ್ರಹದ ಗೋಚಾರವಾಗಿದೆ. ಇದು ಒಂದು ಗೋಚಾರದ ವಿಶೇಷವಾಗಿ ನೋಡಬೇಕಾದ್ರೆ ಒಂದು 8ನೇ ತಾರೀಕು ಕಳೆದ 2 ದಿನಗಳಿಂದ ಒಂದು ವಿಶೇಷ ಗೋಚಾರ ಅಂತ ಹೇಳ್ತೀವಿ. ಬುಧ ಗ್ರಹ ಗೋಚಾರ ಅಂತ ಹೇಳ್ತೀವಿ. ಬುಧ ನಿಮಗೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ಅಂತ ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಷಷ್ಠ ಭಾವದಲ್ಲಿ ಬುಧ ಗ್ರಹ ಇದ್ದು ವಕ್ರಿಯಾಗಿ ಒಂದು 8ನೇ ತಾರೀಕು ಜುಲೈನಂದು ಸ್ವಕ್ಷೇತ್ರಕ್ಕೆ ಪಂಚಮ ಭಾವದಲ್ಲಿ ಹೋಗಿರುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಜುಲೈ 16ನೇ ತಾರೀಕು ನಂತರ ಸ್ವಲ್ಪ ನಿಮ್ಮ ಒಂದು ವಿಶೇಷವಾಗಿ ಸಪ್ತಮ ಸ್ಥಾನದ ಅಧಿಪತಿಯಾದ ಒಂದು ಸೂರ್ಯ ಭಗವಾನರು ವಿಶೇಷ ಒಂದು ಗೋಚಾರದಲ್ಲಿ ಏನೋ ಪಂಚಮ ಭಾವದಿಂದ ಷಷ್ಠ ಭಾವಕ್ಕೆ ಹೋಗುವಂಥದ್ದು. ಸೊ ಇದೆಲ್ಲವೂ ಒಂದು ಗ್ರಹಗಳ ಗೋಚಾರ ಪ್ರಭಾವ ಆಚರಣೆ ಭಾಗವಾದರೆ ಮತ್ತು ತುಂಬ ವಿಶೇಷವಾಗಿ ಜುಲೈ 10ನೇ ತಾರೀಕು ಕಳೆದ ಜುಲೈ 10ನೇ ತಾರೀಕು ಅಥವಾ ಇವತ್ತೇನು ನೀವು ಎಪಿಸೋಡ್ ನೋಡ್ತಾ ಇದ್ದೀರಾ, ಇವತ್ತು ವಿಶೇಷ ಏನಂತಂದರೆ ಬುಧ ಜಯಂತಿ ಇರುವಂಥದ್ದು. ಯಾರ ಜಾತಕದಲ್ಲಿ ಬುಧ ವೀಕ್ ಆಗಿರ್ತಾರೋ, ಬುಧ ಒಂದು ವ್ಯಾಪಾರಕಾರಕ ಬುದ್ಧಿಕಾರಕ ಗ್ರಹ ಅಂತ ಹೇಳ್ತೀವಿ. ಸ್ಟೂಡೆಂಟ್ಸ್ ಆಗಿರ್ಬೋದು, ಬಿಸ್ನೆಸ್ ಪರ್ಸನ್ ಆಗಿರ್ಬೋದು, ಅಥವಾ ನೀವು ಎಂಪ್ಲಾಯೀಸ್ ಆಗಿರ್ಬೋದು, ಬುಧ ವಾಣಿಕಾರಕ ಗ್ರಹ ಕೂಡ ಆಗ್ತಾರೆ. ಇವತ್ತಿನ ಒಂದು ಬುಧನ ಆರಾಧನೆ, ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ವಿಷ್ಣುವಿನ ಆರಾಧನೆ ಮಾಡಿ. ಸೊ ಇದರಿಂದ ನಿಮಗೆ ಜಾತಕದಲ್ಲಿ ಬುಧ ವೀಕ್ ಇತ್ತು, ಶತ್ರು ಮನೆಯಲ್ಲಿತ್ತು, ಬುಧ ನೀಚ ಸ್ಥಿತಿಯಲ್ಲಿದ್ದರೂ ಕೂಡ ಬುಧ ಜಯಂತಿ ಇವತ್ತು ನೀವು ಆಚರಣೆ ಭಾಗವಾಗಿ ಬುಧನ ಒಂದು ಈ ಒಂದು ಕ್ವಾಲಿಟೀಸ್ನ ಎಲ್ಲ ಫಾಲೋ ಮಾಡಿ ಆಚರಣೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ವಿಶೇಷವಾಗಿ 17ನೇ ತಾರೀಕು ಒಂದು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗ್ತಿರುವಂಥದ್ದು, ಅದು ಸೂರ್ಯ ಭಗವಾನರಿಂದ ಅಂತ ಹೇಳ್ತೀವಿ. ಮತ್ತು ತಿಂಗಳ ಕೊನೆಯ ಭಾಗದಲ್ಲಿ ತುಂಬ ವಿಶೇಷವಾಗಿ ಗುರು ಪೂರ್ಣಿಮೆ, ಗುರು ಬಂದು ಸಂತಾನಕಾರಕ ಧನಕಾರಕ ಗ್ರಹ ಅಂತ ಹೇಳ್ತೀವಿ. ತಮಗೂ ಕೂಡ ದ್ವಿತೀಯ ಲಾಭಾಧಿಪತಿ ಗ್ರಹ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಕೂಡ ಒಂದು ವಿಶೇಷವಾಗಿ ಗುರುಗಳ ಆರಾಧನೆ ಅವತ್ತಿನ ದಿನ, ಒಂದು ಗುರು ರಾಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯ, ನಿಮ್ಮಲ್ಲಿ ಯಾವುದು ನಿಮ್ಮ ನಂಬಿಕೆ ಇರುವಂಥ ಗುರುಗಳು, ಒಂದು ಯಡಿಯೂರು ಸಿದ್ಧಲಿಂಗೇಶ್ವರರು ಕೂಡ ಆಗ್ಬೋದು, ಅಥವಾ ಒಂದು ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು. ಈ ರೀತಿ ಒಂದು ಏನೇ ಒಂದು ಗುರು ತುಲ್ಯ ಸಮಾನದರ ಒಂದು ಅವರ ಆರಾಧನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿ ಜರುಗುವಂಥದ್ದು. ಈ ರೀತಿ ಒಂದು ಗ್ರಹಗಳ ಗೋಚಾರ ಭಾಗವಾಗಿ ಆಚರಣೆ ಆಗುವಂಥದ್ದು ಈ ವಿಶೇಷ ಒಂದು ಈ ರಾಶಿಯವರಿಗೆ ತುಂಬ ಹೆಚ್ಚಿನ ಅನುಕೂಲತೆಗಳು ಸಿಗುವಂಥದ್ದು. ಗುರುಜಿ, ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಇದು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಕುಂಭರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಬೀರ್ತಾ ಇದೆ? ನೋಡಿ, ವಿಸ್ತೃತ ಪ್ರಭಾವದಲ್ಲಿ ದ್ವಿತೀಯ ಮತ್ತು ಲಾಭಾಧಿಪತಿಯಾದ ಗುರುಗ್ರಹ ಯಥೇಚ್ಛವಾಗಿ ಜೂನ್ ತಿಂಗಳಲ್ಲಿ ಹೇಗಿತ್ತು ಜುಲೈ ತಿಂಗಳಲ್ಲಿ ಮುಂದುವರಿಯುತ್ತೆ. ಇಲ್ಲೇನಾಗುತ್ತೆ ಅಂದರೆ ಕೊಂಚ ಇದರ ಭಾಗದಲ್ಲಿ ನೋಡಬೇಕಾದಾಗ ಗುರು ಷಷ್ಠ ಭಾವದಲ್ಲಿ ಮುಂದುವರಿತಾರೆ, ಗುರುಬಲ ಕುಗ್ಗುತ್ತೆ. ಆದರೂ ದ್ವಿತೀಯಾಧಿಪತಿ ಷಷ್ಠ ಭಾವಕ್ಕೆ ಬಂದಾಗ ಒಂದು ಕೆಲಸದ ವಿಚಾರವಾಗಿ ಮತ್ತಿನ್ನೇನೋ ವಿಚಾರದಲ್ಲಿ ತುಂಬ ಎಕ್ಸ್ಪ್ಯಾನ್ಷನ್ಸ್ ಆಗುವಂಥದ್ದು, ಸ್ನೇಹಿತರ ವಿಚಾರವಾಗಿ ಸ್ವಲ್ಪ ಶತ್ರುತ್ವ ಬೆಳೆಯುವಂಥದ್ದು, ಮಾತು ಸ್ವಲ್ಪ ಸಮಸ್ಯೆ ನಿಮಗೆ ಆಗ್ಬೋದು. ಮಾತಾಡದೆ ಮೌನವಾಗಿದ್ದು ಕೆಲಸ, ಯಾಕಂದರೆ 6ನೇ ಭಾವ ಅಂತಂದರೆ ಸರ್ವಿಸ್ ಕೂಡ ಅಂತ ಹೇಳ್ತೀವಿ. ಸರ್ವಿಸ್ ಕಾರ್ಯಕ್ಷೇತ್ರಗಳು ವ್ಯಾಪ್ತಿ ಹೆಚ್ಚಾಗುತ್ತೆ. ಆದರೆ ಮೌನವಾಗಿದ್ದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಗುರುವಿನಿಂದ ಹೆಚ್ಚಿನ ಅನುಕೂಲ ಆಗುವಂಥದ್ದು. ಮತ್ತು ತುಂಬ ವಿಶೇಷವಾಗಿ ರಾಶಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಏನು ಇರ್ತಾರೋ, ಅಂದರೆ ಈ ಒಂದು 7.5 ಅಂತ ಹೇಳ್ತಾರೆ, 7.5 ಕೊನೆಯ ಭಾಗದಲ್ಲಿ ಕುಂಭರಾಶಿಯವರಿದ್ದು ಶನೇಶ್ವರ ಗ್ರಹರು 27ನೇ ತಾರೀಕೇನು ವಕ್ರಿ ಆಗ್ತಾರೋ, ವಕ್ರಿ ಆದಾಗ ವಕ್ರತ್ವದಿಂದ ರಾಶಿಯ ಒಂದು ಫಲನೇ ಕೊಡ್ತಾರೆ. ರಾಶಾಧಿಪತಿ ರಾಶಿಯ ಫಲ ಕೊಟ್ಟಾಗ ದೇಹ ಸದೃಢ ಹೊಂದುವಂಥದ್ದು, ಏನೋ ಒಂದು ಚೈತನ್ಯ, ಒಂದು ಕಾನ್ಫಿಡೆನ್ಸು, ಮಾಡ್ತೀವಿ ಅನ್ನೋ ಒಂದು ಛಲ ಸಿಗುವಂಥದ್ದು ಜುಲೈ ತಿಂಗಳಲ್ಲಿ ವಿಶೇಷವಾದ ಒಂದು ವರ ಅಂತಲೇ ಹೇಳ್ಬೋದು. ಕುಂಭರಾಶಿಯವರಿಗೆ ಅತ್ಯಂತ ಒಂದು ಶುಭವಾಗಿರುವಂಥದ್ದು. ಮತ್ತು ಇಲ್ಲಿ ಯೋಗಕಾರಕ ಗ್ರಹ ಶುಕ್ರ ಭಗವಾನರು ಚತುರ್ಥ ಮತ್ತು ಭಾಗ್ಯಾಧಿಪತಿಯಾದ ಒಂದು
ಶುಕ್ರ ಗ್ರಹರು ಷಷ್ಠ ಭಾವದಲ್ಲಿತ್ತು. ಗುರುವೊಟ್ಟಿಗೆ ಷಷ್ಠ ಭಾವದಲ್ಲಿದ್ದಾಗ ದುಸ್ಥಾನ ಭಾವ ಅಂತ ಹೇಳ್ತೀವಿ. ಆ ದುಸ್ಥಾನ ಭಾವದಿಂದ ಕೇಂದ್ರ ಭಾವಕ್ಕೆ ಬಂದಾಗ ಒಂದು ಮದುವೆ ಮಾತುಕತೆಗಳು, ಶುಕ್ರ ಒಂದು ಕಳತ್ರ ಭಾವ ಅಂತ ಹೇಳ್ತೀವಿ. ಯಾರು ಒಂದು ಕುಂಭರಾಶಿಯವರು ಮದುವೆ ಮಾತುಕತೆಗೆ ಇನ್ನೊಂದು ಕೆಲಸ ಕಾರ್ಯಗಳನ್ನು ಅಡಚಣೆ ಆಗಿತ್ತು, ಅದು ಈ ಒಂದು ತಿಂಗಳಿನಲ್ಲಿ ಪೂರ್ತಿಯಾಗುತ್ತೆ. ಮತ್ತು ಪ್ರೇಮ ನಿವೇದನೆ ಮಾಡ್ಕೊಳ್ಳುವಂಥದ್ದು, ಪ್ರೇಮ ವಿವಾಹಕ್ಕೆ ತುಂಬ ದಾರಿ ಸುಗಮವಾಗುವಂಥದ್ದು, ಹೆಚ್ಚಾಗಿ ಅನುಕೂಲತೆಗಳನ್ನು ಕೊಡುವಂಥದ್ದು. ಅದರ ಜೊತೆಯಲ್ಲಿ ಹೇಗೆ ಶುಕ್ರ ಯೋಗಕಾರಕ ಆಗಿರ್ತಾರೋ, ಬುಧ ಗ್ರಹರು ಕೂಡ ತುಂಬ ವಿಶೇಷವಾಗಿ ಇಲ್ಲಿ ಪಂಚಮಾಧಿಪತಿ ಅಷ್ಟಮಾಧಿಪತಿ. ಬುಧ ಕೂಡ ಷಷ್ಠ ಭಾವದಲ್ಲೇ ಇತ್ತು, ಗುರು ಕೂಡ 6ನೇ ಭಾವದಲ್ಲಿ, ಶುಕ್ರ ಕೂಡ 6ನೇ ಭಾವ, ಮತ್ತು ಬುಧ ಕೂಡ 6ನೇ ಭಾವದಲ್ಲಿದ್ದು ಆದರೆ ಬುಧ ವಕ್ರಿಯಾಗಿ ಪಂಚಮ ಭಾವಕ್ಕೆ ಬರುವಂಥದ್ದು. ಪಂಚಮ ಭಾವ ಅಂದರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ, ಒಂದು ವಿದ್ಯಾಭ್ಯಾಸ ಭಾವ ಅಂತ ಹೇಳ್ತೀವಿ, ಒಂದು ಕ್ರಿಯೇಟಿವ್ ಎಜುಕೇಷನ್ ಅಂತ ಹೇಳ್ತೀವಿ. ಅಷ್ಟಮ ಭಾವ ಕೂಡ ಅದಾಗುವಂಥದ್ದು. ಪಂಚಮಾಧಿಪತಿ ಪಂಚಮ ಭಾವಕ್ಕೆ ಬಂದಾಗ ತುಂಬ ವಿಶೇಷ ಫಲಗಳು ಲಭಿಸುತ್ತೆ. ಒಂದು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆ ಸಿಗುವಂಥದ್ದು. ಕುಂಭರಾಶಿಯ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು SSLC PUC ಡಿಗ್ರಿ PhD ಎಜುಕೇಷನ್ ಮಾಡುವಂಥವ್ರು, ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂಥವ್ರಿಗೂ ಕೂಡ ಬುಧನ ವಕ್ರತ್ವದಿಂದ ತುಂಬ ಅನುಕೂಲ ಆಗುತ್ತೆ. ಅಷ್ಟಮಾಧಿಪತಿ ಆಗಿರೋದ್ರಿಂದ ಕುಂಭರಾಶಿಯ ಯಾರು ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಅಂತ ಹೇಳ್ತೀವಿ, ಇನ್ಶೂರೆನ್ಸ್ ಏಜೆಂಟ್ಸ್ ಅಂತ ಹೇಳ್ತೀವಿ, ಶೇರ್ ಟ್ರೇಡಿಂಗ್ ಅಂತ ಹೇಳ್ತೀವಿ, ಅವರಿಗೆ ತುಂಬ ಈ ಒಂದು ಜುಲೈ ತಿಂಗಳಲ್ಲಿ ಲಾಭ ಆಗುತ್ತೆ. ಯಾಕಂದರೆ ಸ್ವಲ್ಪ 7.5 ಶನಿಯಿಂದ ಕುಗ್ಗಿ ಹೋಗಿರುವಂಥವ್ರು ಈ ಒಂದು ತಿಂಗಳ ಒಂದು ಬುಧನ ಒಂದು ಗೋಚಾರ ವಕ್ರತ್ವದಿಂದ ತುಂಬ ಅನುಕೂಲ ಆಗುವಂಥದ್ದು. ಉಳಿದಂತೆ ರಾಶಿಯಲ್ಲಿರುವಂಥ ರಾಹು ಕೇತುಗಳು ನಿಮಗೆ ಪವರ್ಫುಲ್ ಇರುತ್ತೆ. ರಾಶಿಯಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಯಥೇಚ್ಛವಾಗಿ ಮುಂದುವರಿಯುವಂಥದ್ದು. ನಿಮಗೆ ತೃತೀಯ ದಶಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ವಿಶೇಷವಾಗಿ ಚತುರ್ಥ ಭಾವದಲ್ಲಿ ಮಂಗಳ ಬಂದು ಭೂಮಿಪುತ್ರ ಅಂತ ಹೇಳ್ತೀವಿ. ಏನೋ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಏನೇ ಇದ್ರೂ ಕೂಡ ಅಡಚಣೆಗಳು ದೂರವಾಗುತ್ತೆ. ವಿಶೇಷವಾಗಿ ಕುಂಭರಾಶಿಗೆ ಸಂಬಂಧಪಟ್ಟಂಥ ಭೂಮಿಯನ್ನು ನಂಬಿ ಕೆಲಸ ಮಾಡುವಂಥವ್ರು, ಉದಾಹರಣೆಗೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿರೋರಿಗೂ ಕೂಡ ಅನುಕೂಲತೆಗಳು ಹೆಚ್ಚಾಗಿ ಜರುಗುತ್ತೆ. ಈ ರೀತಿಯ ಹೆಚ್ಚಿನ ಅನುಕೂಲತೆಗಳು ಒಂದು ರಾಶಾಧಿಪತಿಯ ಗೋಚಾರದ ವಿಚಾರವಾಗಿ ಕುಂಭರಾಶಿಯವರಿಗೆ ಜರುಗ್ತಾ ಇದೆ ಅಮ್ಮ. ಗುರುಜಿ, ಇನ್ನು ಕೊನೆಯದಾಗಿ ನೋಡೋದಾದ್ರೆ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು, ನಕ್ಷತ್ರಗಳ ಆಧಾರಿತವಾಗಿ ಎಷ್ಟು ಫಲಗಳನ್ನು ಅವರು ಸಿದ್ಧಿಸ್ಕೊಳ್ಬೋದು, ಹಾಗೆ ಪರಿಹಾರ ಭಾಗವಾಗಿ ನೀವೇನು ತಿಳಿಸ್ಕೊಡ್ತೀರಾ ಗುರುಜಿ? ನೋಡಿ, ಕುಂಭರಾಶಿಯವರಿಗೆ ವಿಶೇಷವಾಗಿ ನಕ್ಷತ್ರ ಆಧಾರಿತವಾಗಿ ಧನಿಷ್ಠ ನಕ್ಷತ್ರ ಅಂತ ಹೇಳ್ತೀವಿ. ಇವರಿಗೆ ಒಂದು ಪಾಸಿಟಿವ್ ಎನರ್ಜಿ ಈ ಒಂದು ವಿಚಾರದಲ್ಲಿ ಈ ಒಂದು ತಿಂಗಳು ಸಿಗ್ತಾ ಇರುವಂಥದ್ದು. ಶತಭಿಷ ನಕ್ಷತ್ರದವರಿಗೆ ಒಂದು ಸ್ವಲ್ಪ ಪೇಪರ್ ವರ್ಕು ಅದರ ವಿಚಾರದಲ್ಲಿ ನಿಧಾನತೆ ಆಗುವಂಥದ್ದು. ಪೂರ್ವವಾದ ನಕ್ಷತ್ರದವರಿಗೆ ಒಂದು ಹೊಸ ಒಂದು ಏನೋ ಒಂದು ವಿಚಾರದಲ್ಲಿ ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ಸೊ ಪರಿಹಾರ ಇಷ್ಟೇ, ಒಂದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಂಗಳವಾರದತ್ತು ಕೆಂಪು ವರ್ಣದ ಹೂವುಗಳಿಂದ ಮಾಡ್ಕೊಳ್ಳಿ. ಆದಷ್ಟು ಒಂದು ಸುಂದರಕಾಂಡ ಪಾರಾಯಣ ಆಂಜನೇಯ ಸ್ವಾಮಿ ವಿಚಾರದಲ್ಲಿ ಶನಿವಾರದತ್ತು ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಆದರೆ ಬುಧವಾರ ಏಕಾದಶಿ ದಿನಗಳಲ್ಲಿ ಉಪವಾಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಪರಿಹಾರ ಭಾಗವನ್ನ ಕುಂಭರಾಶಿಯವರು ಖಂಡಿತ ಜುಲೈ ತಿಂಗಳಿನಲ್ಲಿ ಮಾಡ್ಕೊಳ್ಳಿ. ವೀಕ್ಷಕರೇ, ಒಂದು ಪ್ರಮುಖ ಮಾಹಿತಿ ಏನಂದ್ರೆ, ಗುರೂಜಿಗಳು ತುಮಕೂರಿನಲ್ಲೂ ಕೂಡ ಲಭ್ಯರಿರ್ತಾರೆ. ಹಾಗೆ ಬೆಂಗಳೂರು ಮತ್ತೆ ಕಲಬುರಗಿ ಹಾಗೆ ಉತ್ತರ ಕರ್ನಾಟಕ ಪ್ರವಾಸವನ್ನ ಆಗಾಗ ಅವರು ಕೈಗೊಳ್ತಾ ಇರ್ತಾರೆ. ನೀವು ನಮ್ಮ ಚಾನೆಲ್ನಲ್ಲಿ ವೀಕ್ಷಿಸಿ, ಅಂದ್ರೆ ಈ ಸಂಚಿಕೆಯನ್ನ ವೀಕ್ಷಿಸಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಸಹ ನೀವು ಕಮೆಂಟ್ ಅನ್ನ ಮಾಡ್ಬೋದು. ಪರಿಹಾರವನ್ನ ಗುರೂಜಿಗಳು ತುಂಬಾ ಸುಲಭವಾಗಿರೋದನ್ನ ತಿಳಿಸ್ಕೊಡ್ತಾರೆ. ಹಾಗೆ ಅದರ ರಿಸಲ್ಟ್ ಕೂಡ ನಿಮ್ಗೆ ಬೇಗ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರೂಜಿಗಳ ವಾಟ್ಸಪ್ ಸಂಖ್ಯೆ ಅಥವಾ ಫೋನ್ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಮತ್ತಷ್ಟು ಸಮಸ್ಯೆಯನ್ನ ನೀವು ಗುರೂಜಿಗಳ ಬಳಿ ನೇರವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನ ತಿಳ್ಕೊಳ್ಬಹುದು. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ರಿ. ಹಾಗೆ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವಾಣಿ ಹೇಗಿರ್ಬೇಕು ಅಂತ ಹೇಗಿದೆ ಅಂತ ಹೇಳಿ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.